ಹಲೋ ಫ್ರೆಂಡ್ಸ್, ಸೀತಾರಾಮ ಧಾರಾವಾಹಿ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಫ್ರೆಂಡ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ. ಟಿವಿಗಿಂತ ಮೊದಲೇ ಅಪ್ಡೇಟ್ ಸಿಗುತ್ತೆ. ಈ ಕಡೆ ಫಸ್ಟ್ ಸೀನಲ್ಲಿ ಸೀತಾರಾಮ ಅವ್ರದ್ದು ಎಂಗೇಜ್ಮೆಂಟ್ ನಡೀತಾ ಇರುತ್ತೆ. ಆಗ ಪ್ರಿಯಾ ಮತ್ತು ಅಶೋಕ್ ಅವ್ರು ಬರ್ತಿರ್ತಾರೆ. ಪ್ರಿಯಾ ಅವರು ಅಶೋಕ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಇದೆಲ್ಲ ಭಾರ್ಗವಿ ಚಿಕ್ಕಿನೇ ಪ್ಲ್ಯಾನ್ ಮಾಡಿರ್ಬೋದು ಅಂತ ಅಶೋಕ್ಗೆ ಹೇಳ್ತಾರೆ. ಆಗ ಪ್ರಿಯಾ ಅವರು ಎಷ್ಟೇ ಅವರು ಎಂಗೇಜ್ಮೆಂಟ್ಗೆ ಡೈಮಂಡ್ ರಿಂಗ್ ಬೇಡ ಅಂದ್ರೂ ಭಾರ್ಗವಿ ಅವರೇ ತಗೊಳಕ್ಕೆ ಹೇಳಿದ್ರಂತೆ ಅಂತ ಅಶೋಕ್ಗೆ ಹೇಳಿದಾಗ, ಸೀತಾ ಅವ್ರು ಹೇಳ್ತಿರೋದು ಕೇಳಿದ್ರೆ ನನಗೆ ನೀವು ಭಾರ್ಗವಿ ಅವ್ರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಅಂತ ಈ ಕಡೆ ಅಶೋಕ್ ಅವ್ರು ಅನ್ಕೋತಾರೆ. ಅವತ್ತು ಚರಣ್ ಹೇಳಿದ್ದು ಕೇಳಿದ್ರೆ ಭಾರ್ಗವಿ ಅವರು ಸೀತಾನ ಮತ್ತು ರಾಮ್ನ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಅವರೇ ಇವಾಗ ನಿಂತು ಎಂಗೇಜ್ಮೆಂಟ್ಗೆಲ್ಲ ಅವರೇ ಮುಂದೆ ನಿಂತೆಲ್ಲ ರೆಡಿ ಮಾಡಿಸಿದ್ದಾರೆ. ಅಂದರೆ ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅಶೋಕ್ ಅವ್ರು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಪ್ರಿಯಾ ಅವರು ಹಾಯ್ ಮಾಮ್ ಅಂತ ಭಾರ್ಗವಿ ಅವ್ರ ಹತ್ರ ಹೋಗ್ತಾರೆ. ಆಗ ಭಾರ್ಗವಿ ಅವರು ಅಶೋಕ್ ಏನು ಮದುವೆ ಆದಮೇಲೆ ಮನೆ ಹತ್ರ ಕಾಣಿಸ್ತಾನೆ ಇಲ್ಲ ಅಂತ ಕೇಳಿದಾಗ, ಆಗ ಅಶೋಕ್ ಅವರು ಚಿಕ್ಕಿ ಕೆಲಸ ಇತ್ತು ಅಂತ ಹೇಳಿದಾಗ, ಆಗ ಭಾರ್ಗವಿ ಅವರು ಗುಡ್ ಅಂತ. ಆಗ ಪ್ರಿಯಾ ಅವರು ಮ್ಯಾಮ್ ಹುಡುಗಿ ರೆಡಿನಾ ಅಂತ ಕೇಳಿದಾಗ, ಆಗ ಭಾರ್ಗವಿ ಅವರು ಮೇಕಪ್ ಆರ್ಟಿಸ್ಟು, ಹೇರ್ ಸ್ಟೈಲಿಸ್ಟು ಎಲ್ಲ ಸೀತನ ಜೊತೆನೇ ಇದ್ದಾರೆ. ಆಗ ಭಾರ್ಗವಿ ಅವರು ಯು ಜಸ್ಟ್ ಎಂಜಾಯ್ ದ ಈವ್ನಿಂಗ್. ಆಗ ಭಾರ್ಗವಿ ಅವ್ರಿಗೆ ಕಾಲ್ ಬರುತ್ತೆ. ಓಕೆ, ಅವ್ರಿಗೆ ಮೇಕಪ್ ಎಲ್ಲ ಆಯಿತಾ ಅಂತ ಕೇಳಿದಾಗ ಓಕೆ ಅಂತ ಹೇಳ್ಬಿಟ್ಟು ಕಾಲ್ ಇಡ್ತಾರೆ. ಈ ಕಡೆ ಸಿಹಿ ಪುಟ್ಟ ಬಂದು ತಾತ ಅಜ್ಜಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿದಾಗ ಅಜ್ಜಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಪುಟ್ಟಿ ನೀನು ಅಂತ ಹೇಳ್ತಾರೆ. ಆಗ ಸಿಹಿ ಪುಟ್ಟ ಸುಮ್ಮನೆ ಇರಿ ತಾತ, ನಾನು ಆ ಪ್ರೆಟಿ ಫ್ರಾಕ್ನೇ ನಾನು ಹಾಕ್ಕೊತಿದ್ದೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಯಾಕೆ ನೀನು ಅದನ್ನು ಅಲ್ಲೇ ಬಿಟ್ಟು ಬಂದೆ ಅಜ್ಜಿ ಅಂತ ಕೇಳಿದಾಗ, ಆಗ ಅಜ್ಜಿ ನೀನು ಹಾಕ್ಕೊಂಡಿರೋದು ಈ ಫ್ರಾಕು ಕೂಡ ಚೆನ್ನಾಗಿ ಕಾಣಿಸ್ತಿದೆ ಕಣೆ. ಈ ಕಡೆ ರಾಮ್ ಅವ್ರು ಬಂದ್ಬಿಟ್ಟು ಹಾಯ್ ಸಿಹಿ ಪುಟ್ಟ ಅಂತ ಹೇಳ್ತಾರೆ. ಆಗ ಸಿಹಿ ಕೂಡ ಹಾಯ್ ಅಂತ ಹೇಳಿ ಆಗ ರಾಮ್ ಅವರು ಸೀತಾ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೋತಾರೆ. ಆಗ ಏನೋ ಪುಟ್ಟ ನೀನು ಹೇಳ್ತಿದ್ದಲ್ಲ ಸಿಹಿ ಪುಟ್ಟ, ನಿನ್ನ ಡ್ರೆಸ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಏನಾಗಿದೆ ಅಂತ ಕೇಳಿದಾಗ, ಹೌದು ಫ್ರೆಂಡ್ ನಂದು ಫ್ರಾಕ್ ಇತ್ತಲ್ಲ, ಇನ್ನೊಂದು ಫ್ರಾಕ್ ಇತ್ತಲ್ಲ ತುಂಬ ಪ್ರೆಟಿ ಆಗಿತ್ತು ಫ್ರೆಂಡ್, ನಂದು ಅದನ್ನ ಅಜ್ಜಿ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ. ಆಗ ರಾಮ್ ಅವರು ನಮ್ಮ ಡ್ರೈವರ್ಗೆ ಹೇಳಿದ್ರೆ ಇವಾಗ ತರ್ತಾರೆ, ಅದಕ್ಕೇನಂತೆ ಅಂತ ಹೇಳಿದಾಗ, ಈ ಕಡೆ ಅಶೋಕ್ ಅವರು ಸೂರಿ ತಾತಂಗೆ ಕೆನ್ನೆಗೆ ಹೊಡಿತಾರೆ, ಅಂದರೆ ಸುಮ್ಮನೆ ಟಚ್ ಮಾಡ್ತಾರೆ. ಆಗ ಈಗ ಟೈಮ್ ಸಿಗ್ತಾ ನಿಂಗೆ ಮಾತಾಡ್ಸೋಕ್ಕೆ, ಹೋಗೋ ಅಂತ ಸೂರಿ ತಾತ ಹೇಳಿದಾಗ, ಆಗ ಅಶೋಕ್ ಅವರು ಸೂರಿ ಅದೇನಾಯಿತು ಅಂದರೆ ಅಂತ ಹೇಳಿದಾಗ, ಆಗ ಸೂರಿ ತಾತ ಮಾತಾಡ್ಬೇಡ, ನನಗೆ ನಿನ್ನ ಮೇಲೆ ಕೋಪ ಬಂದಿದೆ. ಆಗ ಅಶೋಕ್ ಅವರು ನಿನ್ನ ಮೊಮ್ಮಗನ ಮದುವೆ ದಿವಸ ನೀನು ಈ ಥರ ಮುಖ ಊದಿಸ್ಕೊಂಡಿದ್ರೆ ಚೆನ್ನಾಗಿ ಕಾಣಲ್ಲ. ಆಗ ಸೂರಿ ತಾತ ನಂದ ಅಲ್ವಲ್ಲ ಮದುವೆ, ಮುಖ ಊದಿಸ್ಕೊಂಡಿದ್ರು ಏನೂ ಆಗಲ್ಲ ಅಂತ ಹೇಳಿದಾಗ, ಆಗ ಅಶೋಕ್ ಅವರು ಈಗ ನೀನು ಮದುವೆಗೆ ಅಂತ ನಿಂತಿದ್ರು ಹುಡುಗಿರು ಲೈನಲ್ಲಿ ನಿಂತ್ಕೋತಾರೆ ಗೊತ್ತಾ ಅಂತ ನಗ್ತಿರ್ತಾರೆ. ಆಗ ಸುರಿತಾತ ನಾವಿವಾಗ ಹೋಗಿ ಹುಡುಗಂಗೆ ಒಂದು ಸ್ವಲ್ಪ ರೇಗ್ಸೋಣ ಅಂತ ಇಬ್ಬರು ನಗ್ತಿರ್ತಾರೆ. ಈ ಕಡೆ ಸಿಹಿ ಪುಟ ಹಾಯ್ ಅಶೋಕ್ ಅಂಕಲ್ ಅಂತ. ಈ ಕಡೆ ಅಶೋಕ್ ಅವರು ರಾಮ್ಗೆ ಹಾಯ್ ರಾಮ್ ಹೇಗಿದ್ಯಾ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ, ಏನು ಜ್ವರ ಗಿರ ಎಲ್ಲ ಇತ್ತಂತೆ ಹುಷಾರಾಗ್ಬಿಟ್ಟ ಇಷ್ಟು ಬೇಗ ಅಂತ ರಾಮ್ ಅವರು ಅಶೋಕ್ಗೆ ಕೇಳಿದಾಗ, ಆಗ ಸುರಿತದ ರಾಮ್ ಅವ್ರಿಗೆ ಮುದ್ಕ ಅಂತ ಕರೀತಾರೆ. ಆಗ ಅವರು ಮದುವೆ ಗಂಡೆ ಅಂತ ತಿರ್ಗಾ ಸುರಿತತ ಹಾಗೆ ಹೇಳ್ತಾರೆ. ಆಗ ಅಶೋಕ್ ಅವರು ರಾಮ್ಗೆ ಮಗ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ಬಿಟ್ಟು ಇಬ್ಬರು ಹಗ್ ಮಾಡ್ತಾರೆ, ಕಾಂಗ್ರಾಟ್ಸ್ ಮಗ ಅಂತ. ಆಗ ಸೀತಾ ಅವರಮ್ಮ ಅಲಂಕಾರ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ, ಸುರಿತಾತ ಇದೆಲ್ಲ ವ್ಯವಸ್ಥೆ ನಂದಲ್ಲಮ್ಮ, ಇದು ಭಾರ್ಗವಿ ಅವ್ರು ಮಾಡಿರೋದು, ಎಲ್ಲರೂ ಬಂದಾಗಿದೆ, ಹುಡುಗಿನ ಕರ್ಕೊಬಂದ್ಬಿಡಿ ಅಂತ ಹೇಳಿದಾಗ, ಆಗ ಅಶೋಕ್ ಅವರು ಇವಾಗ ಸದ್ಯಕ್ಕೆ ರಾಮ್ಗೇನೋ ಕೆಲಸ ಇಲ್ವಲ್ಲ, ಅವನೇ ಹೋಗಿ ಹುಡುಗಿನ ಕರ್ಕೊಬಂದ್ರೆ ಅಂತ ಕೇಳಿದಾಗ, ಆಗ ರಾಮ್ ಅವರು ಅಶೋಕ್ಗೆ ಬೆನ್ಮೇಲೆ ಹೊಡಿತಾರೆ. ಸುಮ್ಮನೆ ಅಶೋಕ್ ಅವರು ದಯ ಮಾಡಿಸಿ ಅಂತ ಹೇಳಿದಾಗ, ಆಗ ಸುರಿತಾತ ನಮಸ್ಕಾರ ರಾಮ್ ಅಂತ ಸುಮ್ಮನೆ ಕೈ ಮುಗಿತಾರೆ. ಆಗ ರಾಮ್ ಅವರು ತಾತ ಅಂತ ಹೇಳ್ಬಿಟ್ಟು ಹೋಗ್ತಾರೆ ನಾಚ್ಕೊಂಡು. ಈ ಕಡೆ ಪ್ರಿಯಾ ಅವರು ಮದುಮಗಳು ರೆಡಿನಾ, ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತ ಕೇಳಿದಾಗ, ಈ ಕಡೆ ರಾಮ್ ಅವರು ಬರ್ತಾರೆ, ಹಾಯ್ ಮದುಮಗ. ಈ ಕಡೆ ಪ್ರಿಯಾ ಅವರು ಲುಕಿಂಗ್ ಹ್ಯಾಂಡ್ಸಮ್ ಅಂತ ರಾಮ್ಗೆ ಹೇಳಿದಾಗ, ಥ್ಯಾಂಕ್ ಯು. ಆಗ ರಾಮ್ ಅವರು ಅಂಜು ಮತ್ತು ಆಂಟಿ ಎಲ್ಲಿ ಕಾಣಿಸ್ತಿಲ್ಲ ಅಂತ ಕೇಳಿದಾಗ, ಆಗ ಪ್ರಿಯಾ ಅವರು ಅವಳಿಗೆ ಯಾಕೆ ಕೇಳ್ತಿರೋ ಅವಳ ಬಗ್ಗೆ, ಅವಳಿಗೆ ಇವಾಗಲೇ ತುಂಬ ಜ್ವರ, ಆರ್ ಯು ಸೀರಿಯಸ್ ಅಂತ ಕೇಳಿದಾಗ, ಹೌದು ಕರೆಕ್ಟಾಗಿ ನಿಮ್ಮ ಎಂಗೇಜ್ಮೆಂಟ್ ದಿವಸನೇ ಹಾಗಾಗಿದೆ, ಹಾಸ್ಪಿಟಲ್ಗಾದರೂ ತೋರಿಸ್ಬೋದಿತ್ತಲ್ಲ ಬರ್ಬೋದಿತ್ತಲ್ಲ ಅಂತ ಕೇಳಿದಾಗ, ರಾಮ್ ಅವರು ಅವಳು ರೂಮಿಂದ ಈಚೆ ಬರೋದಕ್ಕೆ ರೆಡಿ ಆಗಿರಲಿಲ್ಲ, ಅಷ್ಟು ಸುಸ್ತಾಗಿದ್ಲು, ಅದಕ್ಕೆ ಅವಳನ್ನ ಕರ್ಕೊಬಂದಿಲ್ಲ, ಅದಕ್ಕೆ ಅವಳ ಜೊತೆ ಇನ್ನೊಬ್ಬರು ಇರಲಿ ಅಂತ ನಾವು ಅಮ್ಮನ್ನ ಅಲ್ಲೇ ಬಿಟ್ಟಿದ್ದೀವಿ ಅಂತ ಹೇಳಿದಾಗ, ಓಕೆ ಮನೇಲೇ ರೆಸ್ಟ್ ಮಾಡಲಿ ಬಿಡಿ, ಬೈ ದ ವೇ ಸೀತಾ ರೆಡಿ ಆದ್ರಾ ಅಂತ ಕೇಳಿದಾಗ, ಆಗ ರಾಮ್ ಅವರು ಸೀತಾ ಆರ್ ಯು ಓಕೆ ಅಂತ ಕೇಳ್ತಾರೆ.
ರಾಮ್ ನೀವೊಬ್ಬರು ಮಾತ್ರ ಒಳಗಡೆ ಬರ್ಬೋದಾ? ಆಗ ಪ್ರಿಯಾ ಅವರು ನಾನು ಅವಾಗಲಿಂದ ಕರಿತಿದ್ದೀನಿ, ನೀನು ನನಗೆ ರೆಸ್ಪಾಂಡ್ ಮಾಡಿಲ್ಲ, ಇವಾಗ ರಾಮ್ ಅವ್ರು ಕರೆದಿದ್ದ ತಕ್ಷಣ ಒಳಗಡೆ ಬನ್ನಿ ಅಂತ ಹೇಳ್ತಿದ್ಯಾ, ನನಗೆ ಹೇಳಿದರೆ ರಾಮ್ನ ಕಳಿಸ್ತಿರ್ಲಿಲ್ವಾ ಅಂತ ಕೇಳಿದಾಗ ನಿನ್ನ KG ಕಡೆ ನಾನು ಆಲ್ರೆಡಿ PhD ಮಾಡಿದ್ದೀನಿ ಅದರಲ್ಲಿ, ರಾಮ್ ಓಕೆ ಹೋಗಿ ಒಳಗಡೆ ಅವಳು ಕರಿತಿದ್ದಾಳೆ ಅಂತ. ಆಗ ರಾಮ್ ಅವರು ಸೀತಾ ಮೇ ಐ ಕಮೀನ್ ಅಂತ ಹೇಳಿದಾಗ ಸೀತಾ ಅವರು ರಾಮ್ ಬನ್ನಿ ಅಂತ ಹೇಳಿದಾಗ ಅವರು ರೆಡಿಯಾಗಿ ನಿಂತಿರ್ತಾರೆ ಸೀತಾ ಅವರು. ಈ ಕಡೆ ರಾಮ್ ಅವರು ಸೀತಾ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಯಾವಾಗಲೂ ಚೆನ್ನಾಗಿ ಕಾಣ್ತೀರಾ. ಆಗ ಸೀತಾ ಅವರು ನನಗಿದೊಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ, ನಿಜವಾಗ್ಲೂ ಇದು ಚೆನ್ನಾಗಿದೆಯಾ ಅಂತ ಕೇಳಿದಾಗ ಆಗ ರಾಮ್ ಅವರು ಅಬ್ಸಲ್ಯೂಟ್ಲಿ ಚೆನ್ನಾಗಿದೆ, ಏನಾಗಿದೆ? ಆಗ ಸೀತಾ ಅವರು ಇಲ್ಲ ರಾಮ್ ಇದ್ಲೆ ಅಲ್ಲ, ಯಾವಾಗಲೂ ಸೀರೆ ಉಡ್ಕೋತೀನಿ, ಇದೇನೋ ನನಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ. ಆಗ ರಾಮ್ ಅವರು ಅಷ್ಟೇ ತಾನೇ, ಫ್ಯಾಬ್ರಿಕ್ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಕೇಳಿದಾಗ ಇಲ್ಲ ಅದೇನೂ ಇಲ್ಲ ಅಂತ ಸೀತಾ ಅವ್ರು ಹೇಳ್ತಾರೆ. ಅದಕ್ಕೂ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಅಂದ್ಬಿಟ್ಟು ಅವರು ಮಿರರ್ ಹತ್ರ ಟರ್ನ್ ಮಾಡ್ತಾರೆ ಸೀತಾ ಅವ್ರನ್ನ. ನೀವು ಏಂಜಲ್ ಥರ ಕಾಣಿಸ್ತಿದ್ದೀರಾ. ಆಗ ಸೀತಾ ಅವರು ಸುಮ್ಮನೆ ಇರಿ ರಾಮ್, ನನಗೆ ಕಂಫರ್ಟೇಬಲ್ ಫೀಲ್ ಮಾಡೋದಕ್ಕೆ ನೀವು ಈ ಥರ ನನ್ನನ್ನು ಹೊಗಳುತ್ತಿದ್ದೀರಾ. ಆಗ ರಾಮ್ ಅವರು ಐ ಆಮ್ ಸೀರಿಯಸ್, ನೀವು ಹಾಕ್ಕೊಂಡಿರೋ ಬಟ್ಟೆ ನಿಮ್ಮ ಬ್ಯೂಟಿನ ಇನ್ನೂ ಹೆಚ್ಚು ಮಾಡ್ತಿದೆ, ಆದರೆ ಏನೋ ಒಂದು ಸಣ್ಣ ಕೊರತೆ ಕಾಣ್ತಿದೆ, ಏನು ಗೊತ್ತಾ? ಅದು ಸ್ಮೈಲ್. ಆದರೆ ಸ್ಮೈಲ್ ಒಂದಿದ್ರೆ 10/10. ಇವತ್ತೇ ನನ್ನ ಮುಖ ಒಂಥರ ಸಪ್ಪಗಿದೆ, ಒಳ್ಳೆ ಕೋಡಂಗಿ ಥರ ಕಾಣಿಸಿದೆ ಅಂತ ಹೇಳಿದಾಗ ಸೀತಾ ಅವರು ಏನು ಕೋಡಂಗಿನ ಅಂತ ಹೇಳ್ಬಿಟ್ಟು ನಗ್ತಿರ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಸೀತಾ ಅವ್ರು ನಗ್ತಿರ್ಬೇಕಾದ್ರೆ ಹಾಗಾದರೆ ನಾನು ಕೋಡಂಗಿ ಅಂತ ರಾಮ್ ಅವರು ನಗ್ತಿರ್ತಾರೆ. ಆಗ ರಾಮ್ ಅವರು ಇವಾಗ ಕಂಫರ್ಟ್ ಫೀಲ್ ಆಯಿತಾ, ಇವಾಗ ಪರ್ಫೆಕ್ಟಾಗಿ ಕಾಣಿಸ್ತಿದ್ದೀರಾ, ಆಗ ಮಿರರ್ ತೋರಿಸ್ಬಿಟ್ಟು ನೋಡಿ ನಾನು ನಿಮ್ಮನ್ನ ಕಂಫರ್ಟ್ ಫೀಲ್ ಮಾಡ್ತೀನಿ, ಡೋಂಟ್ ವರಿ ಅಂತ ರಾಮ್ ಅವ್ರು ಹೇಳಿದಾಗ ಸೀತಾ ಅವರು ಸ್ಮೈಲ್ ಮಾಡ್ತಾರೆ. ಕಡೆ ರುದ್ರಪ್ರತಾಪ್ ಅವರು ಅಂಜಲಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಾನು ಇನ್ನು ಮದುವೆ ಆಗಬೇಕು ಅಂತ ಅನ್ನಿಸ್ತೀರಿ, ನಿಮಗೇನು ಅನ್ನಿಸ್ತಿಲ್ವಾ ಅಂತ ಕೇಳಿದಾಗ ನಮ್ಮ ಅಣ್ಣ ಎಲ್ಲರೂ ನನ್ನ ಮದುವೆ ಬಗ್ಗೆ ನೋಡ್ಕೊತಾರೆ. ಆಗ ಅವ್ರು ಹೇಳ್ತಾರೆ ನಿಮ್ಮ ಮದುವೆ ಬಂದಮೇಲೆ ಎಲ್ಲ ಪ್ರಿಯಾರಿಟೀಸ್ ಚೇಂಜ್ ಆಗುತ್ತೆ, ನಿನ್ನ ಮದುವೆ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅಂತ ರುದ್ರಪ್ರತಾಪ್ ಅವರು ಅಂಜಲಿ ಅವ್ರಿಗೆ ಹೇಳಿದಾಗ ಅಂಜಲಿ ಅವರು ಇಲ್ಲ ನಮ್ಮ ಅಣ್ಣಂದಿರು ಎಲ್ಲರ ಥರ ಅಲ್ಲ. ಆಗ ಅಂಜಲಿ ಅವರು ನೀವು ನೆನೆಯಿಂದ ಒಂಥರ ಮಾತಾಡ್ತಿದ್ದೀರಾ, ನನ್ನ ಬಗ್ಗೆ ಏನಾದರೂ ನಿಮ್ಗೆ ಬೇಜಾರಿದ್ದರೆ ನನಗೆ ಬೈರಿ, ನಮ್ಮ ಅಣ್ಣಂದಿರಿಗೆ ಏನೂ ಬೈಬೇಡಿ. ಇಂದ ನಿಮಗೆ ಬೇಜಾರಾಯಿತು ಅಂದರೆ ನಾನು ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆನೇ ಮಾಡಿಲ್ಲ, ನಾನು ಎಂಗೇಜ್ಮೆಂಟ್ಗೂ ಕೂಡ ಹೋಗಿಲ್ಲ, ನಿಮಗೆ ಗೊತ್ತಾ ಅಂತ ಅಂಜಲಿ ಕೇಳಿದಾಗ ಆಗ ರುದ್ರಪ್ರತಾಪ್ ಅವರು ಅಂಜು ನೀನು ಮದುವೆ ಎಂಗೇಜ್ಮೆಂಟ್ಗೆ ಹೋಗಿಲ್ಲ ಅಂತ ಅವ್ರೇನಾದರೂ ಬೇಜಾರು ಮಾಡ್ಕೊಂಡಿದ್ದಾರಾ? ಇಲ್ಲ ತಾನೇ, ಅದನ್ನೇ ನಾನು ಕೂಡ ನಿಂಗೆ ಹೇಳ್ತಿರೋದು, ಅಲ್ಲ ಒಂದು ದಿವಸ ನಾನು ನಿಂಗೆ ಹೇಳಿದ್ದು ನಿಂಗೆ ಅರ್ಥ ಆಗುತ್ತೆ. ಈ ಕಡೆ ಪ್ರಿಯಾ ಅವ್ರ ಅಮ್ಮ ಅಂಜಲಿ ಅವ್ರಿಗೆ ನಾನು ಊಟ ತಂದಿದ್ದೀನಿ ಬಾಗಿಲು ತೆಗಿಯಮ್ಮ ಅಂತ ಕೇಳಿದಾಗ ಇಲ್ಲ ನಂಗೆ ಹಸಿವಿಲ್ಲ ನನಗೆ ಬೇಡ ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವ್ರ ಅಮ್ಮ ಇಲ್ಲ ನೀನು ಊಟ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು, ಅದಕ್ಕೇ ಹಣ್ಣೆಲ್ಲ ತಂದಿದ್ದೀನಿ ಅದಾರು ತಿನ್ನು ಅಂತ ಹೇಳಿದಾಗ ಆಗ ಪ್ರಿಯಾ ಅವ್ರ ಅಮ್ಮ ಜ್ವರ ಕಡಿಮೆ ಆಯಿತಾ ಅಮ್ಮ ಅಂತ ಕೇಳಿದಾಗ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅತ್ತೆ. ಆಗ ಪ್ರಿಯಾ ಅವ್ರ ಅಮ್ಮ ನನಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಅಮ್ಮ. ಆಗ ಪ್ರಿಯಾ ಅವ್ರ ಅಮ್ಮ ಕೇಳಿದಾಗ ನೀನು ಯಾರನ್ನಾರು ಪ್ರೀತಿ ಮಾಡ್ತಿದ್ಯಮ್ಮ ಅಥವಾ ಪ್ರೀತಿ ವಿಷಯದಲ್ಲಿ ಏನಾದರೂ ಸಿಗಾಕೊಂಡಿದ್ಯಾ, ಈ ಥರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಆಗ ಅಂಜಲಿ ಅವರು ಹಾಗೇನಿಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಆಗ ಪ್ರಿಯಾ ಅವ್ರ ಅಮ್ಮ ಹಾಗೇನಾದರೂ ಇದ್ದರೆ ನಾನು ನಿಮ್ಮ ಅಮ್ಮನ ಥರ ನನ್ನ ಹತ್ರ ಎಲ್ಲ ಹೇಳ್ಕೊಳಮ್ಮ, ನೋಡು ಯಾರೋ ಫೋನ್ ಮಾಡ್ತಿದ್ದಾರೆ, ಪೇಷಂಟ್ ಏನೋ ಕಾಲ್ ಮಾಡಿರಬೇಕು ನೋಡು ಅಂತ ಹೇಳಿದಾಗ ಅವ್ರು ಅಲ್ಲಿಂದ ಹೋಗ್ತಾರೆ. ಏನೋ ಇಲ್ಲ ಅಂತ ಹೇಳಿದ್ರು ಅವಳು ಖಂಡಿತ ಅವಳ ಮಕ್ಕ ಹೇಳ್ತಿದ್ದೆ ಏನೋ ಇದೆ ಅಂತ, ಅವಳು ಖಂಡಿತ ಏನೋ ವಿಷಯದಲ್ಲಿ ಸಿಗಾಕೊಂಡು ಒದ್ದಾಡ್ತಿದ್ದಾಳೆ ಅಂತ ಪ್ರಿಯಾ ಅವ್ರ ಅಮ್ಮ ಮನಸ್ಸಲ್ಲೇ ಅಂದ್ಕೊಂಡು ರೂಮಿಂದ ಈಚೆ ಬರ್ತಾರೆ. ಫ್ರೆಂಡ್ಸ್, ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮ್ಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ.